ಇನ್ನು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರಿಗೆ ಶಾಸಕ ಸಿದ್ದು ಸವದಿ ಸಾಂತ್ವನ ಹೇಳಿದ್ದಾರೆ. ಅಹಮದಾಬಾದ್ನ ವಿಮಾನ ದುರಂತ ನೋವಿನ ಸಂಗತಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಸಕ ಸಿದ್ದು ಸವದಿ ಹೇಳಿರುವಂತಹ ಮಾತಿದು. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಶಾಸಕರು ಎಲ್ಲ ಸಚಿವರು ರಿಯಾಕ್ಟ್ ಮಾಡ್ತಿದ್ದಾರೆ. ಮೃತಪಟ್ಟವರಿಗೆ ಶಾಸಕ ಸಿದ್ದು ಸಾಂತ್ವನ ಹೇಳಿದ್ದಾರೆ. ಅಹಮದಾಬಾದ್ನ ವಿಮಾನ ದುರಂತ ನೋವಿನ ಸಂಗತಿ. ಮೃತಪಟ್ಟ ಪ್ರಯಾಣಿಕರ ಕುಟುಂಬಕ್ಕೆ 1 ಕೋಟಿಯನ್ನ ಘೋಷಿಸಿದೆ ನಮ್ಮ ಕೇಂದ್ರ ಸರ್ಕಾರ. ಇನ್ನೂ ಹೆಚ್ಚಿನ ಪರಿಹಾರವನ್ನ ಕೊಡ್ಲಿ ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ. ಅಂದ್ರೆ ಟಾಟಾ ಗ್ರೂಪ್ನಿಂದ 1 ಕೋಟಿ ಪರಿಹಾರ ಘೋಷಣೆಯಾಗಿದೆ. ಆದರೆ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಪರಿಹಾರವನ್ನ ಕೊಡ್ಲಿ. ಜೂನ್ 12ರಂದು ಮಧ್ಯಾಹ್ನ 1:32 ಒಂದು ದುರಂತ ಸಂಭವಿಸಿದೆ. ವಿಮಾನ ಅಪಘಾತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. 242 ಮಂದಿ ಪ್ರಯಾಣಿಸ್ತಾ ಇದ್ದಂತಹ ವಿಮಾನದಲ್ಲಿ ಕೇವಲ ಒಬ್ಬ ಮಾತ್ರ ಬದುಕಿದ್ದಾನೆ. ಹೀಗಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಸಕ ಸಿದ್ದು ಸವದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ವಿಮಾನ ಅಪಘಾತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸಿದ್ದು ಸವದಿ ಶಾಸಕರು ರಿಯಾಕ್ಟ್ ಮಾಡಿದ್ದಾರೆ. ಕುಟುಂಬಕ್ಕೆ ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ. 1 ಕೋಟಿ ಪರಿಹಾರವನ್ನ ಈಗ ಟಾಟಾ ಗ್ರೂಪ್ ಘೋಷಣೆ ಮಾಡಿದೆ. ಇನ್ನೂ ಹೆಚ್ಚಿನ ಪರಿಹಾರವನ್ನ ಕೇಂದ್ರ ಸರ್ಕಾರ ಕೊಡ್ಲಿ. ಜೊತೆಗೆ ಇಂಥ ಒಂದು ವಿಮಾನ ದುರಂತಕ್ಕೆ ಈಡಾಗಿರೋದ್ರಲ್ಲಿ ಕೇವಲ ಒಬ್ಬ ಮಾತ್ರ ಪಾರಾಗಿದ್ದಾನೆ. ಇಂಥ ಘಟನೆ ನಡಿಬಾರದಾಗಿತ್ತು. ಮೃತಪಟ್ಟವರಿಗೆ ಶಾಸಕ ಸಿದ್ದು ಸವದಿ ಸಾಂತ್ವನ ಕೋರಿದ್ದಾರೆ. ಏನು ದೋಷದಿಂದಾಗಿತ್ತು ಅದು ಗೊತ್ತಿಲ್ಲ. ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅನೇಕ ವಿದೇಶಿ ಪ್ರಜೆಗಳು, ನಮ್ಮ ದೇಶದ ಪ್ರಜೆಗಳು ಇಂಪಾರ್ಟೆಂಟ್ ಬೇಕು, ಅನೇಕ MBBS ಅಲ್ಲಿ ಊಟ ಮಾಡುವಂಥ ಮೂರು ಆ ಕಡೆ ಇದು ಆಗಬಾರ್ದಾಗಿಂತ ಮಹಾ ದುರಂತ ನಮ್ಮ ಗುಜರಾತ್ ಆಗೈತೆ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ಮಕ್ಕಳ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮಕ್ಕಳ ಕುಟುಂಬಗಳಿಗೆ ಈಗ ಟಾಟಾ ಇದು 1 ಕೋಟಿ ಏರ್ ಇಂಡಿಯಾದವರು 1 ಕೋಟಿ ರೂಪಾಯಿ ಘೋಷಣೆ ಮಾಡ್ಯಾರ. ಇನ್ನಷ್ಟು ಸರ್ಕಾರ ಸೇರಿಸಿ ಅವರಿಗೆ ಹೆಚ್ಚಿನ ಪರಿಹಾರ